ಸಮಸ್ಯೆ ಇಷ್ಟು ಕಠಿಣ ಐತಿ. ಅದಕ್ಕೆ ಅಪ್ಪಗಳು ನಮಗೆ ಮೇಲಿನ ಮೇಲೆ ಹೇಳ್ತಿದ್ರು, ಈ ಮಣ್ಣ ನೀರ ಇವನು ಉಳಿಸೋ ಪ್ರಯತ್ನ ಮಾಡಿರಿ, ಕೃಷಿ ಉಳಿಸೋ ಪ್ರಯತ್ನ ಮಾಡಿರಿ ಅಂತ. ಹೊಲಕ್ಕೆ ಒಡ್ಡಬೇಕು, ಒಡ್ಡಿನ ಮ್ಯಾಗ ಗಿಡ ಬೇಕು, ಗಿಡದ ಮ್ಯಾಗ ಹಕ್ಕಿಬೇಕು, ಗಿಡದ ಕೆಳಗೆ ಆಕಳ ಎತ್ತಬೇಕು. ಪೀಪಲಾಂತರಿ ಅಂಥೇಳಿ ಒಂದು ಹಳ್ಳಿ, ನಾದ್ವಾರ್ ಅಂತಕ್ಕಂಥ ಡಿಸ್ಟಿಕ್ ಪ್ಲೇಸ್ ಐತಿ. ಅಲ್ಲಿಂದ ಒಂದು 7-8-10 ಕಿಲೋಮೀಟ್ರ್ ಮ್ಯಾಗ ಹಳ್ಳಿ ಐತಿ. ಆ ಹಳ್ಳಿ ಸುತ್ತಮುತ್ತ ಮಾರ್ಬಲ್ ಖಣಿ ತೆಗೆಯವರು. ಆಮ್ಯಾಗ ರಕ್ಷಾಬಂಧನ ಬಂತು ಅಂತಂದ್ರೆ ಹೆಣ್ಮಕ್ಳು ಅಣ್ತಂಬರಿಗೆ ರಾಖಿ ಕಟ್ಟಂಗಿಲ್ಲ ಅವರು. ಅಥರ್ಗ ಊರು ಸಮೃದ್ಧ ಆಗಲಿ, ಈ ಭಾಗ ಸಮೃದ್ಧ ಆಗಲಿ. ಲೋಕಸಭಾ ಸದಸ್ಯರು ಅದಾರ, ಅಪರೂಪದ ಮನುಷ್ಯ ಒಬ್ಬ ನಮ್ಮ ಯಶವಂತರಾಯ ಗೌಡ. ವಿಧಾನಸಭಾದಾಗ ಅಷ್ಟು ಮಂದ್ಯಾಗ 2 ಸಂಬಾಯಿತ ಪ್ರಾಣಿ, ಒಂದು ಪ್ರಾಣಿ ಈ ದಂಡಿ ಕುಂತೈತಿ, ಒಂದು ಪ್ರಾಣಿ ಈ ದಂಡಿ ಕುಂತೈತಿ. ಅಥರ್ಗದಾಗ 2 ಸಂಬಾಯಿತ ಜೀವಗಳದಾವಿ. ಆಮ್ಯಾಗ ಕೆಲಸ ಮಾಡೋದ್ರಾಗ ಆಗಲೇ ನಾ ಆ ಕಡೆಯಿಂದ ಬರ್ತಿದ್ದೆ. ಬಂದ ಕೂಡಲೇ ನಮ್ಮ ಸ್ವಾಮಿಗಳು ಆ ತಗ್ಗದಿನ್ನಿದ ರಸ್ತೆ ಆಚೆ ಕಡೆ ಹೋತು, ಚಲೋ ರಸ್ತೆ ಈಚೆ ಕಡೆ ಶುರುವಾಗೋಣ, ಇದು ಯಶವಂತರಾಯ ಗೌಡ್ರ ಮತಕ್ಷೇತ್ರ ಶುರುವಾತ್ ನೋಡ್ರಿ ಅಂತ. ಅಲ್ರಿ ಸರ್ಕಾರದ ಯಾರ್ದು ಮತ ಬರ್ದಿತ್ತು ಹಾಂ ಸರಿ, ಇವ್ರು ಹೆಂಗೆ ಮಾಡಿದ್ರಿ ಕೆಲಸ ಅಂತ ನಾ ಅಂದ್ಯ. ಸರ್ಕಾರ ಯಾರ್ದಾಕೆ ಇರೋಲ್ದಕ್ಕೆ, ಈ ಮನುಷ್ಯನ ಹಿಂಗೆ ಅದಾನ, ಸರ್ಕಾರದ ಯಾರ್ದಾಕೆ ಬರೋಲ್ದಕ್ಕೆ ಯಾರ್ದಾಕೆ ಹೋಗಲ್ದ, ಅವ್ನ ಕೆಲಸಕ್ಕೇನು ತೊಂದರೆ ಇರಂಗೆ. ಹಂಗೆ ಮಾಡುವಂಥ ಕಲೆ ಐತ ಅವ್ರದಂತರೂ. ಸರ್ಕಾರ ಅವ್ರದ್ದೈತಂದ್ರೆ ಅವ್ರು ಮಾಡ್ತಾರೆ, ಅದು ಶ್ರೇಯಸ್ಕರ ಕೆಲಸನ ಐತಿ. ಅದಕ್ಕೆ ನೀವೆಲ್ಲ ಭಾಗ್ಯವಂತರಿ, ಭಾಗದ ಜನ ಅಂತ ಹೇಳ್ತಾ ಎಲ್ಲರ ಆಶಯವನ್ನು ಪೂರೈಸಿ, ಸಾಧ್ಯದ್ರ ಒಂದು ಮಾತು ಕೊನೆಗೆ ಹೇಳ್ತೀನಿ. ವಿಜಾಪುರ ಜಿಲ್ಲಾದಾಗ ಗಿಡಗಳಿಲ್ಲ. ರೈತರಾದವರು ಎಕರೆಗೊಂದು 20 ಬರುವಂಗೆ ಬದುವಿನ ಮ್ಯಾಗ ಗಿಡಗಳು ಹಚ್ಚ್ರಿ. ಅಪ್ಪಗಳಿಗೆ ಪ್ರೀ ಇದ್ದದ್ದು ಯಾವುದು ಅಂತಂದ್ರೆ ಗಿಡ. ಮತ್ತು ಗಿಡದಾಗ ಹಕ್ಕಿಗಳು ಬರ್ಬೇಕು. ಹೊಲಕ್ಕೆ ಒಡ್ಡಬೇಕು, ಒಡ್ಡಿನ ಮ್ಯಾಗ ಗಿಡ ಬೇಕು, ಗಿಡದ ಮ್ಯಾಗ ಹಕ್ಕಿ ಬೇಕು, ಗಿಡದ ಕೆಳಗೆ ಆಕಳ ಎತ್ತಬೇಕು. ಸಾಧ್ಯದ್ರ ನಮ್ಮ ಗೌಡ್ಗೆ ಹೇಳ್ತೀನಿ, ಯಶವಂತರಾಯ ಗೌಡ್ರ ನಿನ್ನೆ ನಾವು ಅಲ್ಲಿ ಒಂದು ಸಂಕಲ್ಪ ಮಾಡಿದರೆ ಅಪ್ಪಗಳ ಸ್ಮೃತಿವನ ಮಾಡಬೇಕು ಅಂತ. ಬಿಜಾಪುರ ಜಿಲ್ಲಾದಾಗ 1,000 ಎಕರೆಯೊಳಗೆ ಕಾಡು ಬೆಳೆಸಬೇಕು. ಅದರೊಳಗೆ ಒಂದು ಸೈನ್ಸ್ ಪಾರ್ಕು, ಒಂದು ಕಲ್ಚರಲ್ ಪಾರ್ಕು, ಅವೇ ಅಪ್ಪುಗಳ ಸ್ಮೃತಿ. ಅವು ಸಾಧ್ಯದ್ರೆ ಪ್ರತಿಯೊಂದು ಮತಕ್ಷೇತ್ರದೊಳಗೂ ಒಂದೊಂದು ಪಾರ್ಕ್ ಆದು ಅಂತಂದ್ರೆ 1000 ಎಕರೆದ್ದಾಗಲಿ, ಇಲ್ಲಿ ಒಂದು 500 ಎಕರೆದ್ದು. ಈಗಾಗಲೇ ಅವ್ರು ಎಷ್ಟೊಂದು 100 ಎಕರೆದ್ದು ಮಾಡ್ಯಾರ ಇಲ್ಲೇ ಮಗ್ಲ. ಹಾಂ ಮಾಡ್ಯಾರ. ವರ್ಷ ಮೊನ್ನೊಂದು ನಾ ಊರಿಗೆ ಹೋಗಿದ್ದೀನಿ ರಾಜಸ್ಥಾನದೊಳಗೆ, ಪೀಪಲಾಂತರಿ ಅಂಥೇಳಿ ನಾದ್ವಾರದ ಹತ್ರ. ಆ ಊರಾಗ್ರಿ ಒಂದು ಮಾತು ಹೇಳ್ತೇನೆ. ನಾ ಹೋಗಿ ಬಂದು 2 ತಿಂಗಳಾತು. ನಮ್ಮ ದೇಶದಾಗ ಆದರ್ಶ ಗ್ರಾಮಗಳಂತ ಯಾವ ರಾಜ್ಯದಾಗ ಎಲ್ಲೆಲ್ಲಿ ಅದಾವ ಎಲ್ಲ ಕಡೆ ಹೋಗಿ ಬಂದೀನಿ, ಎಲ್ಲ ರಾಜ್ಯದಾಗೂ. ಪೀಪಲಾಂತರಿ ಅಂಥೇಳಿ ಒಂದು ಹಳ್ಳಿ, ನಾದ್ವಾರ್ ಅಂತಕ್ಕಂಥ ಡಿಸ್ಟಿಕ್ ಪ್ಲೇಸ್ ಐತಿ. ಅಲ್ಲಿಂದ ಒಂದು 7-8-10 ಕಿಲೋಮೀಟ್ರ್ ಮ್ಯಾಗ ಹಳ್ಳಿ ಐತಿ. ಆ ಹಳ್ಳಿ ಸುತ್ತಮುತ್ತ ಮಾರ್ಬಲ್ ಖಣಿ ತೆಗೆಯವರು. ಮಣ್ಣು ತೆಗಿಬೇಕಲ್ಲ ಮ್ಯಾಲೆ 10-20 ಫೂಟ್. ಆ ಮಣ್ಣು ತಂದೆಲ್ಲ ಊರು ಸುತ್ತಮುತ್ತ ಸುರ್ವ್ಯಾರ. ಮುಂಜಾನೆ ಎದ್ದು ಕೂಡಲೇ ನಿಮ್ಮ ಹಾಸಿಗೆಗೂ ಆ ಉಸುಗ್ ಬಂದು ಬಿದ್ದಿರ್ತೈತಿ, ಪಾತ್ರೆಗಳ ಮ್ಯಾಗೂ ಬಂದು ಬಿದ್ದಿರ್ತೈತಿ, ಮನ್ಯಾಗೂ ಅರ್ಧ ಇಂಚ್ ಉಸುಗ್ ಬಿದ್ದಿರ್ತೈತಿ ಧೂಳು. ಆ ಊರು ಸರ್ಪಂಚ ಶ್ಯಾಮ್ ಸುಂದರ್ ಪಾಲಿವಾಲ್ ಅಂತದಾನ. ಅವ ಊರವ್ರನ್ನ ಕರ್ಕೊಂಡು ಆ ಮಾರ್ಬಲ್ ಪುಡಿ ಏನೈತಲ್ಲ ಅದ್ರ ಗುಡ್ಡದಾಗ ಗಿಡಗಳು ಹಚ್ಚಾನ್ರಿ. ನಿಮ್ಗೆ ಹೇಳ್ತೀನಿ, ಅದನ್ನು ಹಚ್ಚುವ ಗಂಡಾಳಿನ ಒಟ್ಟ ತಗೊಂಡಿಲ್ಲವ. ಹೆಣ್ಮಕ್ಳನ್ನ ಕರ್ಕೊಂಡು ತಾಯಂದಿರನ್ನ ಮನ್ಯಾಗ ಒಂದು ಕೂಸು ಹುಡ್ತಂದ್ರೆ 11 ಗಿಡ ಹಚ್ಚಾಕಬೇಕು. ಮನ್ಯಾಗ ಒಂದು ಹುಡುಗಿ ಹುಡ್ತಂದ್ರೆ 11 ಗಿಡ ಹಚ್ಚೋದು. ಆಮ್ಯಾಗ ರಕ್ಷಾಬಂಧನ ಬಂತು ಅಂತಂದ್ರೆ ಹೆಣ್ಮಕ್ಳು ಅಣ್ತಂಬರಿಗೆ ರಾಖಿ ಕಟ್ಟಂಗಿಲ್ಲ, ಅವರು ಗಿಡಗಳಿಗೆ ಕಟ್ತಾರ. ಇವು ನಮ್ಮ ರಕ್ಷಣೆ ಮಾಡ್ಬೇಕು, ನಾವು ನಿಮ್ಮನ್ನು ರಕ್ಷಣೆ ಮಾಡ್ತೀವಂತ. ಆ ಊರಾಗ ನಿಮ್ಗೆ ಹೇಳ್ತೀನಿ, 48-50 ಡಿಗ್ರಿ ಟೆಂಪ್ರೇಚರ್ ಇರುವಂಥ ಆ ಊರೊಳಗೆ ಇವತ್ತು ಬ್ಯಾಸ್ಗ್ಯಾಗ 35 ಡಿಗ್ರಿ ಟೆಂಪ್ರೇಚರ್ ಇರ್ತೈತೆ. ಅಷ್ಟು ಗಿಡ ಹಚ್ಚಾರ ಆ ಊರಾಗ. ಆ ಊರು ಮಗ್ಗಲ್ದಾಗ 1600 ಫೂಟಿನ ಕೆಳಗೆ ನೀರಿಲ್ಲ. ಬೋರ್ ಹಾಕಿದ್ರೆ ಇವ್ರದ್ರಾಗ ಇವ್ರ ಹೊಲದಾಗ ಈಗ 40 ಫೂಟು 50 ಫೂಟು ಬಾವಿ ತೆಗಿಲಿ, ಬೋರ್ ಹಾಕಲಿ, ನೀರ ಅಷ್ಟು ಗಿಡಗಳು ಹಚ್ಚಾರ. ಇಡೀ ಜಗತ್ತಿನಿಂದ ಜನ ಈ ಊರು ನೋಡಕ್ಕೆ ಬರ್ಲಾಕತ್ತಾರ.
ಪೀಪಲಾಂತರಿ ಅಂತ ನೀವು ಯೂಟ್ಯೂಬ್ನೊಳಗೆ ಹೋಗಿ ನೋಡಿರ್ಬೇಕಾದ್ರೆ. ಹಂಗೆ ನಮ್ಮ ಬಿಜಾಪುರ ಜಿಲ್ಲಾದಾಗ 0.16%, 0.16% ಕಾಡು ಐತಿ ಅಂತಂದ್ರೆ ನೀವ ಎಲ್ಲರೂ ಸಣ್ಣವರಿದ್ದಾಗ ನೋಡಿರಿ ಬಾಯಿ ತುಂಬಿ ಹರಿತಿದ್ದು ನಮ್ಮ. ಆದರೆ ಇವತ್ತು 800 ಫೂಟು 1200 ಫೂಟ್ ನೀರಿಲ್ಲ. ಈಗ ಇದ್ದ ಭೂಮಿಯೊಳಗೆ 40 ಫೂಟ್ ನೀರು ತುಂಬೋದಾತಂದ್ರೆ ಒಂದು 100 ವರ್ಷ ಬೇಕು. ಅದು ಮಳೆ ಬಂದ್ರೆ ಸಮಸ್ಯೆ ಇಷ್ಟು ಕಠಿಣ ಐತಿ. ಅದಕ್ಕೆ ಅಪ್ಪಗಳು ನಮಗೆ ಮ್ಯಾಲಿನ ಮೇಲೆ ಹೇಳ್ತಿದ್ರು, ಈ ಮಣ್ಣು ನೀರ ಇವನು ಉಳಿಸೋ ಪ್ರಯತ್ನ ಮಾಡಿರಿ, ಕೃಷಿ ಉಳಿಸೋ ಪ್ರಯತ್ನ ಮಾಡಿರಿ ಅಂತ. ತಾವೆಲ್ಲ ಗಿಡಗಳನ್ನು ಹಚ್ತೀರಿ. ಅದು ಅಪ್ಪಗಳಿಗೆ ಭಾಳ ಪ್ರಿಯ ಇತ್ತು. ಪ್ರತಿಯೊಂದು ಊರವರು ಸಹಿತ ಊರಿಗೊಂದು ವನ ಅಂತ ಮಾಡೋಕ್ಕೆ ಸಾಧ್ಯ ಇದ್ರೆ ಜಾಗ ಇತ್ತಂದ್ರೆ ಮಾಡಿರಿ. ನೀವು ಯಾವಾಗ ಕರಿತೀರಿ ಕರೀರಿ, ನಾವು ಬರ್ತೀವಿ ನಿಮ್ಮ ಕೂಡ. ನಮ್ಮ ಸ್ವಾಮಿಗಳು ಇರ್ತಾರೆ ಇಲ್ಲೇ. ಊರಿಗೊಂದೊಂದು ವನಗಳನ್ನು ಮಾಡೋನು. ಮತ್ತೇನು ಮಾಡೋದು, ಗುಡಿ ಹಿಂದಾಗಡೆ ಕಟ್ಟೋನು. ಅವೆಲ್ಲಿ ಹೋಗೋದಿಲ್ಲ, ಕಟ್ಟೋನು ಅವನೇನ. ದೊಡ್ಡ ದೊಡ್ಡ ಕಟ್ಟೋನು. ಸಣ್ಣ ಸಣ್ಣ ರಾಮ ಮಂದಿರ ಕಟ್ಟಾರಲ್ಲ ಅದಕ್ಕಿಂತ ದೊಡ್ಡ ಕಟ್ಟೋನು. ಆದರೆ ಅದಕ್ಕಿಂತ ಭಾರಿ ಮೊದಲು ಕಾಡು ತಯಾರು ಮಾಡೋನು. ಮಾಡ್ತೀರಿ ಅಂತ ತಮ್ಮಲ್ಲಿ ಪ್ರಾರ್ಥನೆ.